ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ಇದೇ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಮಾನವ ಸರಪಳಿಯನ್ನು ಇಡೀ ಜಿಲ್ಲೆಯಾದ್ಯಂತ ಮಾಡಿ ಆ ಮೂಲಕ ಸಂವಿಧಾನದ ಮೌಲ್ಯಗಳು ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜನಮಾನಸಕ್ಕೆ ತಲುಪಿಸಬೇಕು ಅನ್ನುವಂಥದ್ದು ಉದ್ದೇಶ. ನಮಗೆ ಮುಖ್ಯವಾಗಿ ರಾಜ್ಯ ಸರ್ಕಾರ ತಿಳಿಸಿರೋ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಶಿರೂರು, ಬೈಂದೂರು ಅಲ್ಲಿಂದ ಪ್ರಾರಂಭವಾಗಿ ಮಾನವ ಸರಪಳಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಕುಂದಾಪುರ, ಬ್ರಹ್ಮಾವರ, ಕಾಪು ಅಲ್ಲಿ ಹೆಜ್ಜಮಾಡಿ ಟೋಲ್ ಹತ್ರ ಕೊನೆಗೊಳ್ತದೆ. ಇದು ನಮ್ಮ ಜಿಲ್ಲೆಯ ಒಂದು ಸರಹದ್ದು, ಮಾನವ ಸರಪಳಿ ಹೋಗುವಂಥ ಸರಹದ್ದು ಈ ರೀತಿ ಇರುತ್ತೆ. ಬೈಂದೂರು, ಶಿರೂರಿಂದ ಪ್ರಾರಂಭ ಆಗಿ ಹೆಜ್ಜಮಾಡಿ ತನಕ ಇರುತ್ತೆ. 100 ಕಿಲೋಮೀಟರ್ಗಳ ಅಂತರ ಇರುತ್ತೆ. ಈ 100 ಕಿಲೋಮೀಟರ್ಗಳಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಒಂದು ಮಾನವ ಸರಪಳಿಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಇಡೀ ರಾಜ್ಯದಾದ್ಯಂತ ಈ ಮಾನವ ಸರಪಳಿ ಬರ್ತದೆ. ಬೀದರ್ನಿಂದ ಪ್ರಾರಂಭವಾಗಿ ಚಾಮರಾಜನಗರದಲ್ಲಿ ಅಂತ್ಯ ಆಗುತ್ತೆ. ಪ್ರತಿ ಜಿಲ್ಲೆಗಳು ಕೂಡ ಕನೆಕ್ಟ್ ಆಗುತ್ತೆ. ನಮಗೆ ಉತ್ತರ ಕನ್ನಡ, ಶಿರೂರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡ್ತೀವಿ, ಅಲ್ಲಿ ಅಂತ್ಯ ಆಗುವಾಗ ನಮ್ಮಿಂದ ಪುನಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮುಂದುವರಿಯುತ್ತದೆ ಮಾನವ ಸರಪಳಿ, ಅದು ಮಡಿಕೇರಿ ತನಕ ಹೋಗುತ್ತೆ. ಅದರಿಂದಾಗಿ ನಮ್ಮಲ್ಲಿ ಈ ಒಂದು ಮಾನವ ಸರಪಳಿ 100 ಕಿಲೋಮೀಟರ್ಗಳ ಉದ್ದದ ಮಾನವ ಸರಪಳಿಗೆ ಸುಮಾರು 1 ಲಕ್ಷ ಜನ ಬೇಕಾಗುತ್ತೆ. ಅಷ್ಟು ಅಂದಾಜಿಸಿದ್ದೇವೆ ನಾವು. 1 ಕಿಲೋಮೀಟರ್ಗೆ 1,000 ಜನ ಇರುವಂಥದ್ದು ಅಂತ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ವಿಶೇಷವಾಗಿ ಇದು ತಮ್ಮದೇ ಒಂದು ಕಾರ್ಯಕ್ರಮ. ಇದರಲ್ಲಿ ಯಾರು ಕೂಡ ತಮ್ಮನ್ನು ಕರೆಯುವಂಥದ್ದಲ್ಲ ಅಥವಾ ಒತ್ತಾಯಪೂರ್ವಕವಾಗಿ ಬರುವಂಥದ್ದಲ್ಲ. ಸಂವಿಧಾನ ನಮಗೆಲ್ಲರಿಗೂ ಕೂಡ ಒಂದು ಬದುಕನ್ನು, ಜೀವನವನ್ನು ಕೊಟ್ಟಿದೆ. ಅಂಥ ಸಂವಿಧಾನದ ಅದನ್ನು ಭದ್ರಗೊಳಿಸುವಂಥದ್ದು, ಆ ಸಂವಿಧಾನವನ್ನು ಇನ್ನಷ್ಟು ಭದ್ರಗೊಳಿಸುವ ನೆಲೆಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ತಾವೇ ಸ್ವಯಂ ಇಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಾಗಬೇಕು. ಅದರಿಂದಾಗಿ ಈಗಾಗಲೇ ಅನೇಕ ಸಂಘಟನೆಗಳು, ಅದೇ ರೀತಿಯಲ್ಲಿ ಶಾಲಾ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು